ಇನ್ನು ಮೈಸೂರಿನಲ್ಲಿ ಸರ್ಕಾರಿ ಶಾಲೆಯ ಮಾಳಿಗೆ ಸೋರ್ತಾ ಇದೆ. ಮಳೆ ನೀರಿನಲ್ಲೇ ಕುತ್ಕೊಂಡು ವಿದ್ಯಾರ್ಥಿಗಳು ಪಾಠ ಕೇಳುವಂತ ದುಸ್ಥಿತಿ. ಸರ್ಕಾರಿ ಶಾಲೆಗಳ ಹಣೆ ಬರಹ ಏನು ಅನ್ನೋದು ಈ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಮಳೆ ನೀರಿನಲ್ಲೇ ಕುತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಶಿಥಿಲಗೊಂಡ ಶಾಲಾ ಕಟ್ಟಡದಲ್ಲಿ ಪಾಠ ಕೇಳುವಂತ ದುಸ್ಥಿತಿ ಆ ಮಕ್ಕಳದು. ನಂಜನಗೂಡು ತಾಲೂಕಿನ ಚಿಕ್ಕ ಕವಲಂದೆ ಗ್ರಾಮದಲ್ಲಿ ಈ ಸಮಸ್ಯೆ ಇರೋದು. ಶಾಲೆಯ ಕಟ್ಟಡ ಶಿಥಿಲವಾಗಿದೆ, ಗೋಡೆಗಳೆಲ್ಲ ಬಿರುಕು ಬಿಟ್ಕೊಂಡಿದೆ. ಕಟ್ಟಡ ಯಾವ ಸಮಯದಲ್ಲಿ ಬೇಕಾದರೂ ಬೀಳೋ ಆತಂಕ ಇದೆ. ಐ ಥಿಂಕ್ ಶಿಕ್ಷಣ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಅಲ್ಲಿನ ಸ್ಥಳೀಯ ಆಡಳಿತ ಇದ್ರ ಬಗ್ಗೆ ಗಮನ ಹರಿಸಬೇಕು. 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ. ನಾಳೆ ದಿವಸ ದೊಡ್ಡ ದುರಂತ ಆದ್ಮೇಲೆ ಹೋಗಿ ಅಷ್ಟು ಲಕ್ಷ ಇಷ್ಟು ಲಕ್ಷ ಪರಿಹಾರ ಕೊಡೋದ್ರಿಂದ ಯಾವ ಸಮಸ್ಯೆನೂ ಸರಿ ಹೋಗೋದಿಲ್ಲ. ಕಟ್ಟಡ ರಿಪೇರಿ ಮಾಡಿಸದೇ ಇದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸಲ್ಲ ಅಂತ ತಾಲೂಕು ಆಡಳಿತದ ವಿರುದ್ಧ ಪೋಷಕರು ಆಕ್ರೋಶಗೊಂಡಿದ್ದಾರೆ. ಯಾಕೆಂದ್ರೆ ಮಕ್ಕಳನ್ನ ನಂಬಿ ಅಲ್ಲಿ ಕಳಿಸೋದು ಈ ರೀತಿ ನೀರು ಸೋರ್ತಾ ಇರೋದ್ರಿಂದ ಮಕ್ಕಳು ಜೀವನನೂ ಕೂಡ ಹಾಳಾಗತ್ತೆ. ಮಕ್ಕಳು ಆ ಸರ್ಕಾರಿ ಶಾಲೆ ದುಸ್ಥಿತಿ ನೋಡಿ. ಮಳೆ ನೀರಲ್ಲಿ ಕುತ್ಕೊಂಡು ವಿದ್ಯಾರ್ಥಿಗಳು ಪಾಠ ಕೇಳಬೇಕು. ಯಾಕೆ? ಅವ್ರ ಅಪ್ಪ ಅಮ್ಮ ಟ್ಯಾಕ್ಸ್ ಕಟ್ಟಲ್ವಾ? ಅವ್ರ ತಂದೆ ತಾಯಿ ತೆರಿಗೆ ಕಟ್ತಾ ಇಲ್ವಾ ರಾಜ್ಯಕ್ಕೆ? ಅಂಥ ಜಾಗದಲ್ಲಿ ಕುತ್ಕೊಂಡು ವಿದ್ಯಾರ್ಥಿಗಳು ಪಾಠ ಕೇಳಬೇಕಾ? ನಾಳೆ ದಿವಸ ಬಿಲ್ಡಿಂಗ್ ಏನಾದರೂ ಬಿತ್ತು, ಗೋಡೆ ಕುಸ್ತೋಯ್ತು, ಯಾವುದೋ ಮಗು ಮೇಲೆ ಬಿದ್ದೋಯ್ತು, ಏನೋ ಆಗೋಯ್ತು, ಯಾರು ಹೊಣೆ ಹೊತ್ಕೊಳ್ತೀರಿ? ನಂಜನಗೂಡು ತಾಲೂಕಿನ ಚಿಕ್ಕ ಕವಲಂದೆ ಇಲ್ಲಿರೋದು ಈ ಸಮಸ್ಯೆ. ತಾಲೂಕು ಆಡಳಿತ ಏನೋ ಸತ್ತಿದೆಯೋ ಬದುಕಿದೆಯೋ ಗೊತ್ತಿಲ್ಲ. ನಾವು ಕನ್ನಡದ ಪರವಾಗಿ, ಕನ್ನಡ ಶಾಲೆಗಳ ಪರವಾಗಿ ಅಂತ ಮಾತಾಡ್ತೀರಿ. ಕನ್ನಡ ಶಾಲೆಯ ಪರಿಸ್ಥಿತಿ ನೋಡಿ. ಅಲ್ಲಿ ಮಳೆ ಬಂದಾಗ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಯೋಗ್ಯತೆ ಏನು, ಸರ್ಕಾರಿ ಶಾಲೆಗಳದು ಮಕ್ಕಳ ಪರಿಸ್ಥಿತಿ ಏನು. ಮಳೆ ನೀರಲ್ಲೇ ಆ ಸೋರ್ತಾ ಇರೋದ್ರ ಮೇಲೆ ಕುತ್ಕೊಂಡು ಪಾಠ ಕೇಳಬೇಕು. ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸದ್ಯ ಮೈಸೂರಿನಲ್ಲಿ ಸರ್ಕಾರಿ ಶಾಲೆಯ ಮಾಳಿಗೆ ಸೋರ್ತಾ ಇದೆ. ನಂಜನಗೂಡು ಚಿಕ್ಕ ಕವಲಂದೆ ಹತ್ರ ಯಾರು ಹೇಳೋರು ಕೇಳೋರಿಲ್ವಾ? ಹೇಗೆ ಇಂತಹದೊಂದು ಘಟನೆ ನಡೆದಿರುವಂತದ್ದು. ಸರ್ಕಾರಿ ಶಾಲೆ ಅಂದ್ರೆ ಈಗ ಆರಂಭವಾಗಿರುವಂತದ್ದು. ಮಕ್ಕಳಿಗೆ ಕೆಲವು ದಿನಗಳಿಂದ ರಜಾ ಇತ್ತು, ಆದ್ರೆ ಈಗ ಕೆಲವು 2 ದಿನಗಳಿಂದ ಶಾಲೆ ಓಪನ್ ಆಗಿದೆ. ಅಂತ ಸಂದರ್ಭದಲ್ಲಿ ಅಂದ್ರೆ ಸತತವಾಗಿ 3 ದಿನಗಳಿಂದ ಮಳೆ ಸುರಿದ ಹಿನ್ನೆಲೆಯಲ್ಲಿ ಕೂಡ ಶಾಲೆ ಕಟ್ಟಡ ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿರುವಂತಹ ಕಟ್ಟಡ ತುಂಬಾ ಸೋರ್ತಾ ಇದೆ. ಮಕ್ಕಳು ಕೂಡ ಆ ಶಾಲೆಯ ಕಟ್ಟಡದ ಕೆಳಗೆ ಮತ್ತೆ ಆ ನೀರಿನ ಕೆಳಗೆ ಕೂಡ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈಗ ನೋಡಬಹುದು ನಾವು ಸರ್ಕಾರಿ ಶಾಲೆಗಳನ್ನ ಈಗ ಹಂತವಾಗಿ ಮುಚ್ಕೊಂಡು ಬರ್ತಾ ಇದ್ದಾರೆ. ಶಾಲೆಗಳಿಗೂ ಕೂಡ ಮಕ್ಕಳು ತೆರಳೋದಕ್ಕೆ ಡಿಸೈನ್ ಆಗ್ತಿದ್ದಾರೆ. ಆದ್ರೆ ಇಂತಹ ಸಮಯದಲ್ಲೂ ಕೂಡ ಸರ್ಕಾರಿ ಶಾಲೆಗಳು ತೋರ್ತಾ ಇದೆ. ಮಳೆ ನೀರಿನಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಬೇಕು, ಪಾಠ ಕೇಳಬೇಕು ಅಂತಂದ್ರೆ ಯಾವ ಮಕ್ಕಳು ತಾನೇ ಶಾಲೆಗೆ ಬರ್ತಾರೆ ಎಂಬುದು ಕೂಡ ಸ್ಥಳೀಯರ ಮತ್ತು ಆಕ್ರೋಶವಾಗಿರುವಂತದ್ದು. ಅಂದ್ರೆ ಪ್ರೈವೇಟ್ ಶಾಲೆಗಳು ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಗಳಿರುತ್ತೆ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಹೆಚ್ಚು ಮಾಡಬೇಕು, ವಿದ್ಯಾಭ್ಯಾಸವನ್ನು ಹೆಚ್ಚು ಕೊಡಬೇಕು ಅಂತ ಹೇಳ್ತಾ ಇದ್ರು ಕೂಡ ಸರ್ಕಾರಿ ಶಾಲೆಗಳು ಇಂತಹ ತೋರ್ತಾ ಇರುವಂತಹ ಸ್ಥಿತಿಯಲ್ಲಿ, ಮಳೆಯಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳು ಕಲಿಬೇಕು ಎಂಬುದನ್ನು ಕೂಡ ಹಲವಾರು ಮಕ್ಕಳು ಹಿಂದೇಟನ್ನು ಹಾಕ್ತಿರುವಂತದ್ದು. ಸ್ಥಳೀಯ ಗ್ರಾಮಸ್ಥರು ಕೂಡ ಸ್ಥಳಕ್ಕೆ ಬಂದು ಅಲ್ಲಿರುವಂತಹ ಪರಿಸ್ಥಿತಿಯನ್ನ ಅವಲೋಕಿಸಿ, ಅಂದ್ರೆ ಅಲ್ಲಿರುವಂತಹ ಶಾಸಕ ಆಗಿರ್ಬೋದು, ಸ್ಥಳೀಯ ಒಂದು ರಾಜಕಾರಣಿ ವ್ಯಕ್ತಿಗಳಾಗಿರ್ಬೋದು, ಎಲ್ಲರೂ ಕೂಡ ಕರೆದು ತೋರಿಸಿರುವಂತಹ ಪರಿಸ್ಥಿತಿಗೆ ಈಗ ಬಂದಿರುವಂತದ್ದು. ಮುಂದಿನ ದಿನಗಳೇನಾದ್ರೂ ಕೂಡ ಇದೇ ರೀತಿಯಾಗಿ ಮಳೆ ಏನಾದ್ರೂ ಸೋರಿದ್ರೆ ಅಲ್ಲಿ ನೀರು ಮೇಲ್ಚಾವಣಿಯಲ್ಲಿ ನೀರು ನಿಂತ್ಕೊಂಡು ಕುಸಿಯುವ ಅಂತವೂ ಕೂಡ ಬಂದು ಒದಗುವಂತ ಸ್ಥಿತಿ ಆಗುತ್ತೆ. ಸಮಯದಲ್ಲಿ ಕೂಡ ಸರ್ಕಾರಿ ಶಾಲೆವನ್ನ ಕೆಡುವೆ ಮತ್ತೆ ಸರ್ಕಾರಿ ಶಾಲೆಗಳಿಗೆ ಅನುವು ಮಾಡ್ಕೊಳ್ಬೇಕು ಕೂಡ ಸ್ಥಳೀಯ ಆಗ್ರಹವಾಗಿರುವಂತ. ಓಕೆ ಪ್ರೇಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಜೊತೆಗೆ ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯ ಮಂಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು ನಮಸ್ತೆ. ನಮಸ್ಕಾರ ಮೇಡಮ್. ಏನಿದು ಚಿಕ್ಕ ಕವಲಂದೆ ಸರ್ಕಾರಿ ಶಾಲೆ ಕಥೆ? ಮಳೆ ನೀರೆಲ್ಲ ಸೋರ್ತಾ ಇದೆಯಲ್ಲ. ಒಂದು ವಾರದಿಂದ ಮಳೆ ಇರುತ್ತಲ್ಲ, ಸ್ವಲ್ಪ ಹೊಂಗೆ ಮರ ಬೆಳೆದು ಅಡಿಲಿ, ಹಾಗಾಗಿ ಸ್ವಲ್ಪ ನೀರೆಲ್ಲ ಶಿಥಿಲ ಆಗಿದೆ. ಅದು ಸ್ವಲ್ಪ ಹಂಚಿ ಡೌನ್ ಆಗಿತ್ತು, ಅದರಿಂದ ನೀರೆಲ್ಲ ಸುರಿತಾ ಇತ್ತು. ಸಂಬಂಧಪಟ್ಟ ಈಗ ದೀಪಾವಳಿ ಸಾಹೇಬರು ಬಂದಿದ್ದಾರೆ ಇಲ್ಲಿ. ನಮ್ಮ ಎಲ್ಲ ನಾವು ಸಮ ಇದೀವಿ, ರೆಡಿ ಮಾಡಕ್ಕೆ ಅವರು ಆದೇಶ ಮಾಡ್ತಾ ಇದಾರೆ. ಅಲ್ಲ, ಮಾಡೋದ್ ಯಾವಾಗ? ಒಂದ್ ವಾರದಿಂದ ಅಂತಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ ಜವಾಬ್ದಾರಿ ತಗೋತೀರಿ? ಅದೇ ಮೇಡಮ್, ಈಗ ಅವರು ಅದಕ್ಕೆ ಖುದ್ದಾಗಿ ಅವರೇ ಬಂದಿದ್ದಾರೆ. ನಮ್ಮ ದಿವಸ ಯಾರು ಬಂದಿದ್ದಾರೆ? ಬಿಒ ಸಾಹೇಬರು ಬಂದಿದ್ದಾರೆ ಮೇಡಮ್. ಇದು ಪ್ರತಿ ಸಲ ಮಳೆ ಬಂದಾಗ್ಲೂ ಹೀಗೆ ಅಂತ ಗೊತ್ತಿದ್ಮೇಲೆ ಸರಿ ಮಾಡಿಸ್ಬೇಕಲ್ವಾ? ಅದೇ ಮೇಡಮ್, ಅದು ಸಂಪೂರ್ಣ ನಮ್ಮ ಅದನ್ನ ಡೆಮಾಲಿಸ್ ಮಾಡಿ ಹೊಸದಾಗಿ ಮಾಡ್ಬೇಕಾಗುತ್ತೆ. ಮಾಡಿ ಈಗ ಅದೇ ಸ್ವಲ್ಪ ಅನುದಾನದ ಕೊರತೆಯಿಂದಾಗಿ ನಾವು. ಅಲ್ಲ ರೀ, ಒಂದ್ ನಿಮಿಷ ನನ್ ಪ್ರಶ್ನೆ ಕೇಳಿಸ್ಕೊಳ್ಳಿ ಮೊದ್ಲು. ಅನುದಾನದ ಕೊರತೆಯಿಂದ ನಿಮ್ಗೆ ಡೆಮಾಲಿಷ್ ಮಾಡಿ ಸರಿ ಮಾಡಕ್ ಆಗಿಲ್ಲ ಅಂದ್ರೆ ನಾಳೆ ದಿವಸ ಬಿಲ್ಡಿಂಗ್ ಮಕ್ಳ ಮೇಲೆ ಬಿದ್ಮೇಲೆ ಏನ್ ಮಾಡ್ತೀರಾ? ಅವಾಗ ಪರಿಹಾರ ಹಣ ಕೊಟ್ಬಿಟ್ಟು ಬರ್ತೀರಾ?
ಅಲ್ಲ ಸೀಟ್ ಹಾಕ್ಸಿ ಅಂತ ಹೇಳಿ ಮಾತಾಡಿದಾರೆ ಮೇಡಮ್. ಈಗ ಮೇಲ್ಪಟ್ಟವ್ರು ನಾವು ಯಾಕೆ ಬರೀತೀವಿ. ಶೀಟ್ ಸೋರಲ್ವಾ ಮತ್ತೆ? ಶೀಟಲ್ಲಿ ಕುತ್ಕೊಂಡು ಪಾಠ ಕೇಳ್ಬೇಕಾ ಮಕ್ಕಳು? ಸೋರಲ್ಲ, ನೀರೇನು ಸೋರಲ್ಲ. ಯಾಕೆ ಮೈಸೂರು ಜಿಲ್ಲಾಡಳಿತದಲ್ಲಿ ಅದನ್ನ ಸರಿ ಮಾಡಿಸೋಷ್ಟು ದುಡ್ಡಿಲ್ವಂತ, ಅಥವಾ ಶಿಕ್ಷಣ ಇಲಾಖೆಗೆ ಅದನ್ನ ಸರಿ ಮಾಡಿಸೋಷ್ಟು ದುಡ್ಡಿಲ್ವಂತ? ಅದೇ ಮೇಡಮ್, ಈಗ ಅದೇ ಚರ್ಚೆ ಮಾಡ್ತಾ ಇದೀವಿ. ಶೀಘ್ರದಲ್ಲೇ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಡ್ತಾ ಇದಾರೆ. ಅಲ್ಲರಿ, ಶೀಟ್ ಹಾಕಿದ್ರೆ ಮತ್ತೆ ಸೋರುತ್ತಲ್ವಾ ಮಳೆಗೆ? ಮಳೆಗಾಲದಲ್ಲಿ ಏನ್ ಮಾಡ್ತೀರಿ? ಅದೇ ಈಗ ಅನುದಾನ ಕೊಡ್ತೆ ಅಂತ ಇದಾರೆ ಅವರು. ಅಷ್ಟೊಂದು ದೊಡ್ಡ ಅಮೌಂಟ್ ಇಲ್ಲ. ನಾವೀಗ ಸರ್ಕಾರದ ಮಟ್ಟಿಗೆ ಬರ್ದಾಗ ಅನುದಾನ ಇನ್ನೇನಕ್ಕಿದೆಯಂತೆ? ಯಾವ್ದಕ್ಕಿದೆಯಂತೆ ಅವ್ರ ಹತ್ರ ಅನುದಾನ? ಅದೇ ಮೇಡಮ್, ಈಗ ಬೇಕಾದ್ರೆ ಅವ್ರ ಹತ್ರನೇ ಫುಲ್ ಮಾತಾಡ್ತೀರಾ? ಓಕೆ, ಥ್ಯಾಂಕ್ ಯು. ಮಾತಾಡ್ತೀನಿ. ನಮ್ಮ ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಂ ಮಹೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಇದು ಚಿಕ್ಕಕಾವಲಂದೆ ಸರ್ಕಾರಿ ಶಾಲೆಯ ಕಥೆ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಏನ್ ಹೇಳ್ತೀರಿ ಮೇಡಮ್? ಅದೇ ಸ್ಪಾಟ್ ಅಲ್ಲೇ ಇದೀನಿ ನಾನು. ಸಂತೋಷ, ನೀವು ಸ್ಪಾಟ್ ಅಲ್ಲಿ ಇರೋದು. ಅಲ್ಲಿನ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಹೇಳ್ತೀರಾ, ವಿವರಿಸ್ತೀರಾ? ಬಿಕಾಸ್ ನಾನು ಅಲ್ಲಿಲ್ಲ. ಮೇಡಮ್, ಈಗ ಅಲ್ಲಿ 22 ಮಕ್ಕಳಿದ್ದಾರೆ ಒಟ್ಟು. ಒಂದು RCC ಬಿಲ್ಡಿಂಗು ಚೆನ್ನಾಗಿರೋದಿದೆ, 2 ಹೆಂಚಿನ ಮನೆ ಇದೆ. ಅದು ಮಳೆಗೆ ಸ್ವಲ್ಪ ಹೆಂಚು ಇದಾಗಿ ಸೋರ್ತಾ ಇದೆ. ಹಾಗಾಗಿ ಅಲ್ಲಿ ಕೂರ್ಸೋದ್ ಬೇಡ, ಉತ್ತಮವಾದ RCC ಕಟ್ಟಡ ಇದೆ, ಅಲ್ಲಿ ಕೂರ್ಸಿ ಅಂತ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಅವ್ರಿಗೆ. ಈಗ ನನಗ್ ಬಂದಿರೋ ಮಾಹಿತಿ ಪ್ರಕಾರ ಬಿಲ್ಡಿಂಗ್ ಶಿಥಿಲಗೊಂಡಿದೆ ಅಂತ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಗೋಡೆ ಕುಸ್ತು ಬೀಳ್ಬಹುದು ಅಂತ ಇದೆ ನನ್ನ ಮಾಹಿತಿ. ಕುಸ್ತು ಬೀಳೋ ತರ ಇಲ್ಲ. ಅದೇನಾಗಿದೆ, ಹೆಂಚೆಲ್ಲ ಸ್ವಲ್ಪ ರಿಪೇರಿ ಇದೆ. ಹೆಂಚಲ್ಲಿ ನೀರು ಒಂದ್ 3 ದಿನದಿಂದ ಕಂಟಿನ್ಯೂಸ್ ಮಳೆ. ಯಾವಾಗ ಸರಿ ಮಾಡಿಸ್ತೀರಿ ಸರ್? ಈಗ ಆ ಹೆಂಚೇನಾದ್ರೂ ಕುಸ್ತು ಬಿದ್ರೆ, ಮಕ್ಳ ಮೇಲೆ ಬಿದ್ರೆ ಏನ್ ಮಾಡ್ತೀರಿ ಅವಾಗ? ಇಲ್ಲ, ಹೆಂಚು ಬೀಳಲ್ಲ, ಗಟ್ಟಿ ಇದೆ. ನಿಮ್ಗೆ ಗ್ಯಾರಂಟಿ ಇದೆ? ನಿಮ್ಗೆ ಗ್ಯಾರಂಟಿ ಕೊಡ್ತೀರಾ ನೀವು? ಮಳೆ ನೀರು ಸೋರ್ತಿದೆ ಅಲ್ವಾ, ಅಲ್ಲಿ ಕುತ್ಕೋಬೇಕಾ ಮಕ್ಳು? ಇಲ್ಲ, ಅಲ್ಲಿ ಕೂರ್ಸೋದ್ ಬೇಡ ಅಂತ ಹೇಳಿದೀನಿ ನಾನೀಗ. ಪಕ್ಕದಲ್ಲಿ ಒಂದು RCC ಬಿಲ್ಡಿಂಗ್ ಇದೆ, ದೊಡ್ಡದಿದೆ, ವಿಶಾಲವಾಗಿದೆ. ಅದು 22 ಮಕ್ಕಳು ಅಲ್ಲೇ ಕೂರ್ಬೋದು. ಈಗ RCC ರೂಮ್ ಅಲ್ಲಿ ಕೂರ್ಸಕ್ಕೆ ನಾನು ಅವ್ರಿಗೆ ಮುಖ್ಯ ಶಿಕ್ಷಕರು ಮತ್ತೆ SDM ಸಭೆ ಕರೆದು ಚರ್ಚೆ ಮಾಡಿ ಈಗ ಅವ್ರು ಹೇಳಿದೀನಿ. ಇದನ್ನ ಯಾವಾಗ ಸರಿ ಮಾಡಿಸ್ತೀರಿ ಹೇಳಿ? ಇದನ್ನ ಯಾವಾಗ ಸರಿ ಮಾಡಿಸ್ತೀರಿ? ಸೋರ್ತಾ ಇದೆಯಲ್ಲ, ನೀರ್ ಸೋರ್ತಿದ್ಯಲ್ಲ. ಇಲಾಖೆಗೆ ಇವತ್ತೇ ಮಾಹಿತಿ ಕೊಟ್ಟು ಅದನ್ನ ರಿಪೇರಿ ಮಾಡ್ಲಿಕ್ಕೆ. ಅದೇನದು ಬಿಲ್ಡಿಂಗ್ ಸರಿ ಮಾಡ್ಸಕ್ಕೆ ಏನೋ ಅನುದಾನ ಇಲ್ಲ ಅಂತ ಹೇಳಿದ್ರಂತಲ್ಲ ನೀವು? ಮೇಡಮ್, ಅಲ್ಲ ಬಿಡುಗಡೆ ಆಗ್ಬೇಕು ಅನುದಾನ. ಈಗ ನಮ್ಮ ಹಂತದಲ್ಲಿ ಇರಲ್ಲ, ತಾಲೂಕು ಹಂತದಲ್ಲಿ. ಅಲ್ಲ, ನಿಮ್ಮ ಹಂತದಲ್ಲಿ ಇರಲ್ಲ, ಬಟ್ ನೀವೇ ಅಪ್ರೋಚ್ ಮಾಡ್ಬೋದಲ್ವಾ? ಮಾಡ್ತೀನಿ ಮೇಡಮ್. ಅದೇ ಮಾಹಿತಿ ತಗೊಂಡಿದ್ದೀನಿ. ಅದನ್ನ ನಮ್ಮ ಈಗ DDP ಅವರು ಕಳಿಸಿ ರಿಪೇರಿ ಮಾಡ್ಲಿಕ್ಕೆ ಆದಷ್ಟು ಬೇಗ ಕ್ರಮ ವಹಿಸಕ್ಕೆ ನಾನು ಅವ್ರಲ್ಲಿ ಮನವಿ ಮಾಡ್ತೀನಿ ಮೇಡಮ್. ಆದಷ್ಟು ಬೇಗ ಅಲ್ಲ ಮಹೇಶ್ ಅವರೇ, ನಾಳೆ ಭಾನುವಾರ ಇದೆ, ಮತ್ತೆ ಸೋಮವಾರದಿಂದ ಶಾಲೆ ಆರಂಭ ಆಗೋದ್ರೊಳಗಡೆ ನೀವು ಅದನ್ನ ಸರಿ ಮಾಡಿಸ್ಬೇಕು. ಯಾಕೆಂದ್ರೆ ಪವರ್ ಟಿವಿ ಇದರ ಫಾಲೋ ಅಪ್ ಅಲ್ಲಿ ಇರುತ್ತೆ, ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ಮಕ್ಕಳ ಜೀವದ ಪ್ರಶ್ನೆ ಇದು, ಮತ್ತೆ ಅವ್ರ ಭವಿಷ್ಯದ ಪ್ರಶ್ನೆ. ಅವ್ರ ತಂದೆ ತಾಯಿಗಳು ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದಾರೆ. ಕನ್ನಡ ಶಾಲೆಗಳನ್ನ ಸರಿಯಾಗಿ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. RCC ಕಟ್ಟಡ ಚೆನ್ನಾಗಿರೋದಿದೆ, ಅಲ್ಲಿ ಕೂರ್ಸ್ಬೇಡಿ ಅಂತ ಹೇಳಿದೀನಿ ನಾನು. ಇಲ್ಲಿ ಏನು ನೀರ್ ಸೋರುತ್ತೆ, ಅಲ್ಲಿ ಮಕ್ಕಳನ್ನ ಕೂರ್ಸೋದ್ ಬೇಡ ಅಂತ ಹೇಳಿದೀನಿ. ಸರಿಯಪ್ಪ, ನೀವು ಹೊಸ ಕಟ್ಟಡದಲ್ಲಿ ಕೂರ್ಸಿ, ಹಳೆ ಕಟ್ಟಡನೂ ಸರಿ ಮಾಡ್ಬೇಕಲ್ವಾ? ಎಲ್ಲಾ ಟೈಮಲ್ಲೂ ಒಂದೇ ಕಟ್ಟಡದಲ್ಲಿ 27 ಮಕ್ಳು ಕುತ್ಕೊಳಕ್ ಆಗತ್ತಾ? ಬಿದೋಗಿರೋದನ್ನ ಸರಿ ಮಾಡ್ಸಿ. ನೀವು ನೀರ್ ಸೋರ್ತಿದ್ಯಲ್ಲ, ಅದನ್ನು ಸರಿ ಮಾಡ್ಸಿ. ಅಪ್ಪಿ ತಪ್ಪಿ ಯಾವ್ದೋ ಮಗು ಹೋಯ್ತು, ಅಲ್ಲಿಗೆ ಜಾರ್ ಬಿತ್ತು, ಇಲ್ಲ ಇನ್ನೇನೋ ಬಿತ್ತು, ಏನ್ ಮಾಡ್ತೀರಿ ಅವಾಗ? ಮೇಡಮ್, ನಿಮ್ಗಿರೋಷ್ಟು ಕಾಳಜಿ ನಮಗೂ ಇದೆ. ಕಾಳಜಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮಹೇಶ್ ಅವರೇ. ಅದಕ್ಕೆ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೂ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಸರ್ಕಾರಿ ಶಾಲೆಗಳ ಬಗ್ಗೆ, ಇಲಾಖೆಗೆ ಅಂತ ನನಗೆ ಗೊತ್ತಿದೆ. ಅದಕ್ಕೆ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, 27 ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಯಾಕೆ 27 ಮಕ್ಕಳು ಮನುಷ್ಯರಲ್ವಾ? ಯಾವುದೋ ಒಂದು ಬಿಲ್ಡಿಂಗ್ ಚೆನ್ನಾಗಿದೆಯಂತೆ, ಅಲ್ಲಿ ಕೂರಿಸಿ ಅಂತ ಹೇಳಿದ್ರಂತೆ, ಈ ಬಿಲ್ಡಿಂಗ್ನ ಸರಿ ಮಾಡಿಸ್ತಾರಂತೆ ಆದಷ್ಟು ಬೇಗ. ಕಾಳಜಿ ಇವ್ರಿಗೆ, ಮಕ್ಕಳ ಬಗ್ಗೆ ಕಾಳಜಿ ಇದ್ದಿದ್ರೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇನ್ನೂ ಯಾವುದೋ ಲೆವೆಲ್ ಅಲ್ಲಿ ಇರ್ತಾ ಇತ್ತು. ಯಾಕೆಂದ್ರೆ ಪ್ರೈವೇಟ್ ಸ್ಕೂಲ್ ಅವ್ರು ದುಡ್ಡು ಕೊಡ್ತಾರೆ, ಈ ಸರ್ಕಾರಿ ಶಾಲೆ ಮಕ್ಕಳಿಂದ ಏನು ಸಿಗಲ್ವಲ್ಲ.